ಕಾಂಗ್ರೆಸ್ ವೋಟ್ ಚೋರಿಯಿಂದ ಅಮಿತ್ ಶಾ ಹೇಳಿಕೆ ವಿಚಾರ. ದೆಹಲಿಯಲ್ಲಿ ಎಂಪಿಗಳು ಇದ್ದಾರೆ, ಅವರು ನೋಡ್ಕೊಳ್ತಾರೆ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ ಅವರು ಕಾಂಗ್ರೆಸ್ನ ವಿಚಾರವನ್ನು ಪ್ರಸ್ತಾಪಿಸಿದರು. ಮತ ಚೋರಿ ಪ್ರಾರಂಭ ಆಗಿದ್ದೇ ಕಾಂಗ್ರೆಸ್ನವರಿಂದ ಅಂತ ನೆಹರು, ಇಂದಿರಾ ಗಾಂಧಿ ಇವರೆಲ್ಲ ವಿಚಾರವನ್ನು ಪ್ರಸ್ತಾಪಿಸಿದರು. ಅದಕ್ಕೆ ಸಿಎಂ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ದೆಹಲಿಯಲ್ಲಿ ಎಂಪಿಗಳಿದ್ದಾರಲ್ವಾ, ಅವ್ರು ನೋಡ್ಕೊಳ್ತಾರೆ ಅಂತ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಎಂಪಿಗಳು ನೋಡ್ಕೊತಾರೆ. ಅಮಿತ್ ಶಾ ವೋಟ್ ಚೋರಿ ಮಾಡಿದ್ರೆ ದಾರಿ ಬಿಡಿ. ಎಂಪಿಗಳು ನೋಡ್ಕೊತಾರೆ. ಅಮಿತ್ ಶಾ ವೋಟ್ ಚೋರಿ ಮಾಡಿದ್ರೆ ದಾರಿ ಬಿಡಿ. ಎಂಪಿಗಳು ನೋಡ್ಕೊತಾರೆ. ಅಮಿತ್ ಶಾ ವೋಟ್ ಚೋರಿ ಮಾಡಿದ್ರೆ ಎಸ್, ಅಮಿತ್ ಶಾ ಅವರು ಕಾಂಗ್ರೆಸ್ ವಿರುದ್ಧವೇ ಕಾಂಗ್ರೆಸ್ನ ಬಾಣವನ್ನು ತಿರುಗಿಸಿಬಿಟ್ಟಿದ್ರು. ಓಟ್ ಚೋರಿ ಅನ್ನೋದು ಏನಿದೆ, ಮತ ಚೋರಿ ಅನ್ನೋದು ಏನಿದೆ, ಅದು BJPಯಿಂದ ಆಗ್ತಾ ಇರೋದಲ್ಲ, ಅದು ಶುರುವಾಗಿದ್ದೇ ಕಾಂಗ್ರೆಸ್ನಿಂದ ಅಂತ ಹಳೆಯ ರಾಜಕೀಯ ಸನ್ನಿವೇಶಗಳನ್ನು ಪ್ರಸ್ತಾಪಿಸಿದರು. ಕಾಂಗ್ರೆಸ್ಗೆ ಮುಜುಗರ ಆಗುವಂಥ ನಿಟ್ಟಿನಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಲಾಗಿತ್ತು. ಅವತ್ತು ಏನೇನಾಗಿತ್ತು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಿದರು. ಮತ್ತು ಈ ಮತಪಟ್ಟಿ ಪರಿಷ್ಕರಣೆ ಅನ್ನುವಂಥದ್ದು ಈಗ BJP ಬಂದಮೇಲೆ ಆಗ್ತಾ ಇರೋದಲ್ಲ, ಈ ಹಿಂದಿನ ಕಾಲದಿಂದಲೂ ಕೂಡ ಹಾಕ್ಕೊಂಡು ಬಂದಿದೆ. ಆಗ ಯಾರೂ ಅದನ್ನು ವಿರೋಧಿಸಿಲ್ಲ. ಚುನಾವಣೆಯಲ್ಲಿ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅನ್ನುವಂಥ ಕಾರಣಕ್ಕೆ ಅದು ಆಗ್ತಾ ಇರೋದು ಅನ್ನೋದನ್ನು ಅಮಿತ್ ಶಾ ಹೇಳಿದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ದೆಹಲಿಯಲ್ಲಿ ಎಂಪಿಗಳಿದ್ದಾರಲ್ಲ, ಅವ್ರು ಮಾತಾಡ್ತಾರೆ ಅಂತ ಹೇಳಿದ್ದಾರೆ.